ಸ್ನೇಹಿತರೆ ನಮಸ್ಕಾರ. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ IPLನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ನೂತನ ನಾಯಕನನ್ನ ಆಯ್ಕೆ ಮಾಡಿದೆ. ಆಟಗಾರನ ಹೆಸರು ರಜತ್ ಪಾಟಿದಾರ್ ಅಂತ. ಹಾಯ್, ಐ ಆಮ್ ಯುವರ್ ಕ್ಯಾಪ್ಟನ್ ರಜತ್ ಪಾಟಿದಾರ್. ಈ ಅಚ್ಚರಿಯ ಘೋಷಣೆ ಕೇವಲ RCB ಮಾತ್ರವಲ್ಲದೆ IPLನ ಲೋಕದಲ್ಲಿ ಹೊಸದೊಂದು ಸಂಚಲನವೇ ಸೃಷ್ಟಿ ಮಾಡಿದೆ. ಈ ಕುರಿತು ತನ್ನ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿರುವಂತಹ RCB 2025ರಲ್ಲಿ ನಡೆಯುವಂತಹ IPLನಲ್ಲಿ 18ನೇ ಆವೃತ್ತಿಯಲ್ಲಿ ರಜತ್ ಪಾಟಿದಾರ್ ಅವರು RCB ತಂಡವನ್ನು ಮುನ್ನಡೆಸಲಿದ್ದಾರೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಈ ರಜತ್ ಪಾಟಿದಾರ್ನ ಬಗ್ಗೆ ಮಾತನಾಡುವುದಾದ್ರೆ, ಈ ಸ್ಟಾರ್ ಪ್ಲೇಯರ್ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಚರ್ಚೆಗಳು ಶುರುವಾಗಿವೆ. ಯಾರು ಈ ರಜತ್ ಪಾಟಿದಾರ್, ಹಿಂದೆ ಈತನ ಇತಿಹಾಸವೇನು, ಹೀಗೆಲ್ಲ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಹಿಂದೊಮ್ಮೆ IPLನ ಹರಾಜು ಪ್ರಕ್ರಿಯೆಯಲ್ಲಿ ಮಾರಾಟವಾಗದೇ ಉಳಿದಂತಹ ರಜತ್ ಪಾಟಿದಾರ್ಗೆ ಈಗ RCBಯ ನಾಯಕತ್ವ ವಹಿಸಿಕೊಳ್ಳುವಂತಹ ಅವಕಾಶ ಸಿಕ್ಕಿದೆ. ಈಗ RCB ಅಂತಹ ದೊಡ್ಡ ತಂಡದ ಮತ್ತು ಜನಪ್ರಿಯ ಫ್ರಾಂಚೈಸಿಯ ತಂಡದ ನಾಯಕನಾಗಿ ಬೆಳೆದಿದ್ದಾನೆ ಈ ರಜತ್ ಪಾಟಿದಾರ್. ಹಾಗಾದ್ರೆ ಯಾರು ಈ ರಜತ್ ಪಾಟಿದಾರ್, ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ಕ್ರಿಕೆಟ್ಗೆ ಬಂದಿದ್ದು ಹೇಗೆ, ಎಲ್ಲವನ್ನ ಕ್ವಿಕ್ ಆಗಿ ನೋಡೋಣ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜೂನ್ 1, 1993ರಲ್ಲಿ ಜನಿಸಿದಂತ ಈ ರಜತ್ ಮನೋಹರ್ ಪಾಟಿದಾರ್ 2015ರಲ್ಲಿ ಮಧ್ಯಪ್ರದೇಶದ ರಣಜಿ ತಂಡದಲ್ಲಿ ಆಡುವ ಮೂಲಕ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡ್ತಾರೆ. 2018ರಲ್ಲಿ ರಣಜಿ ಟ್ರೋಫಿಯಲ್ಲಿ ಮಧ್ಯಪ್ರದೇಶ ತಂಡದ ಪರವಾಗಿ ಅತ್ಯಧಿಕ ರನ್ ಗಳಿಸಿದ ಆಟಗಾರನಾಗಿ ಈ ರಜತ್ ಪಾಟಿದಾರ್ ಗುರುತಿಸ್ಕೊತಾನೆ. ಅಲ್ಲಿಂದ 2021ರಲ್ಲಿ IPLನಲ್ಲಿ RCB ಫ್ರಾಂಚೈಸಿಗೆ ಸೇರ್ಕೋತಾನೆ. ನಂತರ ರಜತ್ ಪಾಟಿದಾರ್ 2022ರ ಹರಾಜು ಪ್ರಕ್ರಿಯೆಯಲ್ಲಿ ಮಾರಾಟವಾಗದೆ ಉಳಿದುಕೊಳ್ತಾನೆ. ಆದರೆ ಲವ್ನಿತ್ ಸಿಸೋಡಿಯಾ ಅನಿರೀಕ್ಷಿತವಾಗಿ ಗಾಯಗೊಂಡ ಕಾರಣಕ್ಕೆ ರಜತ್ ಪಾಟಿದಾರ್ ಮತ್ತೆ RCB ತಂಡವನ್ನ ಸೇರ್ಕೋತಾನೆ. ಆತನ ಅದೃಷ್ಟ ಹೆಂಗಿದೆ ನೋಡಿ, ತಂಡದಲ್ಲಿ ಬರಬೇಕಂದಾಗ ಇನ್ನೊಬ್ಬ ವ್ಯಕ್ತಿಗೆ ಗಾಯ ಆಗಿತ್ತೋ ಏನೋ ಗೊತ್ತಿಲ್ಲ. 21 ಡಿಸೆಂಬರ್ 2023ರಲ್ಲಿ ರಜತ್ ಪಾಟಿದಾರ್ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ತಮ್ಮ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯವನ್ನ ಆಡ್ತಾರೆ. 2024ರಲ್ಲಿ ಇಂಗ್ಲೆಂಡ್ ತಂಡದ ವಿರುದ್ಧ ರಜತ್ ಪಾಟಿದಾರ್ ಅಂತಾರಾಷ್ಟ್ರೀಯ ಟೆಸ್ಟ್ ಅನ್ನು ಕೂಡ ಆಡ್ತಾರೆ. ಒಟ್ಟಿನಲ್ಲಿ ರಜತ್ ಪಾಟಿದಾರ್ ಅವರು ಕ್ರಿಕೆಟ್ ಜೀವನ ಹಲವು ಏಳು ಬೀಳುಗಳನ್ನ ಕಂಡಿದ್ದು, ಇದೀಗ RCB ಅಂತಹ ಜನಪ್ರಿಯ ಫ್ರಾಂಚೈಸಿ ತಂಡದ ನಾಯಕನಾಗುವ ಮೂಲಕ ತಾನೊಬ್ಬ ಕ್ರಿಕೆಟ್ ಲೋಕದ ಸ್ಟಾರ್ ಆಟಗಾರ ಎಂಬುದನ್ನು ಸಾಬೀತು ಮಾಡಿದ್ದಾನೆ. ಹಾಗಾಗಿ ಈ ರಜತ್ ಪಾಟಿದಾರ್ ನಾಯಕನಾಗಿ ಆಯ್ಕೆಯಾಗಿರುವುದಕ್ಕೆ ವಿರಾಟ್ ಕೊಹ್ಲಿ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಫ್ರಾಂಚೈಸಿ ತನ್ನ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿದೆ, RCBಯ ನಾಯಕನಾಗಿ ಆಯ್ಕೆಯಾಗಿರುವಂತಹ ರಜತ್ ಪಾಟಿದಾರ್ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಾವೆಲ್ಲ ರಜತ್ ಪಾಟಿದಾರ್ ಅವರ ಬೆನ್ನಿಗೆ ನಿಲ್ಲಲಿದ್ದು, ಅವರ ನಾಯಕತ್ವದಲ್ಲಿ ಈ ಬಾರಿ ತಂಡವು ಉತ್ತಮ ಪ್ರದರ್ಶನ ತೋರಲಿದೆ ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಹಾಗಾಗಿ ಈ ರಜತ್ ಪಾಟಿದಾರ್ನ ಆಯ್ಕೆ ಹಿಂದೆ ಕೂಡ ಸಾಕಷ್ಟು ಕಹಾನಿಗಳಿವೆ. ರಜತ್ ಪಾಟಿದಾರ್ಗೆ ಸುಖ ಸುಮ್ಮನೆ ಈ ಒಂದು ನಾಯಕತ್ವ ಕೊಟ್ಟಿಲ್ಲ. ಈಗಾಗಲೇ ಕೃಣಾಲ್ ಪಾಂಡ್ಯ ಕೂಡ ಈ ಒಂದು ರೇಸ್ನಲ್ಲಿ ಇದ್ರು. ಆದರೆ ಈ ವ್ಯಕ್ತಿಗೆ ನಾಯಕತ್ವ ಕೊಟ್ಟಿರೋ ಹಿಂದೆ ಹಲವಾರು ಕಾರಣಗಳಿವೆ. ಮಧ್ಯಪ್ರದೇಶದಲ್ಲಿ ಉತ್ತಮ ಆಟಗಾರನಾಗಿ ಗುರುತಿಸಿಕೊಂಡಂತಹ ರಜತ್ ಪಾಟಿದಾರ್ ಒಂದು ಸಲ ರಣಜಿ ಟ್ರೋಫಿಯನ್ನು ಕೂಡ ಗೆಲ್ಲಿಸ್ಕೊಡ್ತಾರೆ ಮಧ್ಯಪ್ರದೇಶ ತಂಡಕ್ಕೆ. ಏನು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿಯೂ ಕೂಡ ಉತ್ತಮ ಪ್ರದರ್ಶನ ನೀಡುವ ಮೂಲಕ ತಾನು ಎಲ್ಲ ಫಾರ್ಮೇಟಿಗೂ ಕೂಡ ಸೆಟ್ ಬ್ಯಾಟ್ಸ್ಮನ್ ಅನ್ನೋದನ್ನ ತೋರಿಸ್ಕೊಡ್ತಾನೆ. ಹಾಗಾಗಿ ಇವು ಎರಡೂ ಅಲ್ಲದೆ RCBಯ ಹೆಡ್ ಕೋಚ್ ಹೇಳೋ ಪ್ರಕಾರ ಈತ ಶಾಂತ ಮನಸ್ಥಿತಿಯ ವ್ಯಕ್ತಿ, ಎಲ್ಲರನ್ನ ತನ್ನೊಟ್ಟಿಗೆ ಕೊಂಡೊಯ್ಯಬಲ್ಲ ವ್ಯಕ್ತಿ ಮತ್ತು ಏಕಾಂಗಿಯಾಗಿರದ ವ್ಯಕ್ತಿ, ಎಲ್ಲರ ಜೊತೆಯೂ ಸೇರಿಕೊಂಡು ಆಟವನ್ನ ಆಡುವಂತ ವ್ಯಕ್ತಿ, ಮೇಲು ಕೀಳು ಇಲ್ಲ, ಒಳ್ಳೆಯ ನಾಯಕತ್ವ ಇದೆ. ಹಾಗಾಗಿ ಈ ಒಂದು ವ್ಯಕ್ತಿಯನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅದು ಅಲ್ಲದೆ ಯಾವಾಗ IPLಗೆ ಕಾಲಿಡ್ತಾನೋ ಅಂದಿನಿಂದ ಇಂದಿನವರೆಗೆ RCBಯ ಜೊತೆಗೆ ಆಟ ಆಡ್ತಾನೆ. ಅದಕ್ಕಾಗಿ RCB ಜೊತೆಗಿನ ಒಳ್ಳೆಯ ಬಾಂಧವ್ಯ ಈ ಒಂದು ಸ್ಥಾನಕ್ಕೆ ಆತನನ್ನ ಕರೆದು ತಂದಿರಬಹುದು. 2021ರಿಂದ 2025ರ ತನಕ ಅಂದ್ರೆ ಸರಿಸುಮಾರು 5 ವರ್ಷದ ಜರ್ನಿಯಲ್ಲಿ RCBಯ ಜೊತೆಗಿದ್ದು RCBಯ 7 ಬೀಳುಗಳಲ್ಲಿ ಈತ ಒಳ್ಳೆಯ ಪ್ರದರ್ಶನವನ್ನ ಕೊಡ್ತಾನೆ, ಉತ್ತಮ ಬ್ಯಾಟರ್ ಆಗಿ ಕಾಣಿಸಿಕೊಂಡಿದ್ದ. ಹಾಗಾಗಿ RCBಯ ಮ್ಯಾನೇಜ್ಮೆಂಟ್ ಮನಗೆಲ್ಲುವಲ್ಲಿ ಕೂಡ ಈತ ಯಶಸ್ವಿ ಆಗ್ತಾನೆ. ವಿರಾಟ್ ಕೊಹ್ಲಿ,
ದಿನೇಶ್ ಕಾರ್ತಿಕ್ ಮತ್ತು ಫ್ಯಾಫ್ ಟು ಪ್ಲೆಸಿಸ್ ಇಂತಹ ಘಟಾನುಘಟಿ ನಾಯಕರ ಜೊತೆ ಆಟ ಆಡಿದಂತಹ ಈ ರಜತ್ ಪಾಟಿದಾರ್ ಅಷ್ಟು ಸುಲಭದ ಬ್ಯಾಟ್ಸ್ಮನ್ ಅಲ್ಲ. ಆತನು ಬ್ಯಾಟ್ ಬೀಸಿದ್ರೆ ಸಿಕ್ಸರ್ಗಳ ಸುರಿಮಳೆನೇ ಹರಿಯುತ್ತೆ. ಸಿಕ್ಸರ್ಗಳೆಂದ್ರೆ ರಜತ್ ಪಾಟಿದಾರ್ಗೆ ಸುಮ್ಮನೆ ಸಿಂಗಲ್ ತೆಗೆದ ಹಾಗೆ. ಹಾಗಾಗಿ ರಜತ್ ಪಾಟಿದಾರ್ನ ಅದ್ಭುತ ಬ್ಯಾಟಿಂಗ್, ಒಳ್ಳೆಯ ನಾಯಕತ್ವ ಎಲ್ಲವನ್ನ ಅರ್ಥಂತಹ ಬೆಂಗಳೂರು ಫ್ರಾಂಚೈಸಿಯು ಆತನನ್ನ ನಾಯಕನಾಗಿ ಆಯ್ಕೆ ಮಾಡಿದೆ. 17 ವರ್ಷಗಳಿಂದ ಕಪ್ ಗೆಲ್ಲದೇ ಇರುವಂತಹ RCB ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ಕಪ್ ಗೆಲ್ಲಲಿ ಅನ್ನೋದು ಇಡೀ ರಾಜ್ಯದ ಜನರ ಮತ್ತು ಕ್ರೀಡಾ ಅಭಿಮಾನಿಗಳ ಆಶಯ. ಈ ಬಾರಿ ರಜತ್ ಪಾಟಿದಾರ್ ಅವರ ನಾಯಕತ್ವದಲ್ಲಿ RCB ಕಪ್ ಗೆಲ್ಲುತ್ತಾ? ನಿಮ್ಮ ಅಭಿಪ್ರಾಯವೇನಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ತಪ್ಪದೇ ಮರಿಬೇಡಿ. ಯಾಕಂದ್ರೆ ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳ ಜೊತೆಗೆ ಎಜುಕೇಶನಲ್ ಕಂಟೆಂಟ್ ಅನ್ನು ನಾನು ನಿಮಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲು ಇಚ್ಛೆ ಪಡ್ತಾ ಇದ್ದೀನಿ.